ಫಲಿತಾಂಶ ಮಾತ್ರ 75% ಬೇಕಂತೆ. ಆದರೆ ಶಾಲಾ ಕಾಲೇಜುಗಳ ಬಗ್ಗೆ ಸಚಿವರಿಗೆ ಸಂಬಂಧಪಟ್ಟವರಿಗೆ ಗಮನನೇ ಇಲ್ಲ. ಮಾನ್ಯ ಶಿಕ್ಷಣ ಸಚಿವರೇ ದಯಮಾಡಿ ಸ್ಟೋರಿಯನ್ನ ಗಮನಿಸಿ ತುರ್ತಾಗಿ ರಿಪೇರಿ ಆಗುವಂತ ಕೆಲಸ ಆಗಬೇಕಾಗಿದೆ. ಫಲಿತಾಂಶವನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು. 75% ಫಲಿತಾಂಶ ಬೇಕು ಶಾಲಾ ಕಾಲೇಜುಗಳಲ್ಲಿ, ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಅಂತ ಹೇಳಿ. ಆದ್ರೆ ಮೂಲಭೂತ ಸೌಕರ್ಯ ಅನ್ನೋದು ಬೇಕಲ್ವಾ? ರಾಯಚೂರಲ್ಲಿ ಸೋರ್ತಾ ಇದೆ PU ಕಾಲೇಜಿನ ಕಟ್ಟಡ. 434 ಮಕ್ಕಳು ಓದ್ತಾ ಇದ್ದಾರೆ. ಬಾಲಕರ PU ಕಾಲೇಜ್ ಅದು. 10 ಕೊಠಡಿಗಳಲ್ಲಿ 6 ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿಬಿಟ್ಟಿದೆ. ಬರೀ ರಾಯಚೂರಿನ ಪರಿಸ್ಥಿತಿ ಮಾತ್ರ ಅಲ್ಲದು, ರಾಜ್ಯದ ಬೇರೆ ಬೇರೆ ಕಡೆ ಇದೇ ಪರಿಸ್ಥಿತಿ ಇದೆ. ಇನ್ನು ಮೈಸೂರಿನ ಕತೆ ನೋಡಿ, ಮೈಸೂರಿನ ನಂಜನಗೂಡಿನಲ್ಲೂ ಇದೇ ಕತೆ ಇದೆ. ಸೋರ್ತಾ ಇದೆ ಚಿಕ್ಕ ಕವಲಂದೆ ಗ್ರಾಮದ ಸರ್ಕಾರಿ ಶಾಲೆ. ಹೆಂಚು ಒಡೆದು ಹೋಗಿದೆ, ಕಿಟಕಿ ಬಾಗಿಲು ಮುರಿದು ಹೋಗ್ಬಿಟ್ಟಿದೆ, ಶಾಲಾ ಕಟ್ಟಡ ಗೋಡೆಗಳು ಬೆರುಕು ಬಿಟ್ಟಿದೆ. ಜೀವ ಭಯದಲ್ಲೇ ಮಕ್ಕಳು ಪಾಠ ಕೇಳಬೇಕು, ಪ್ರತಿದಿನ ಬರಬೇಕು. ಯಾವಾಗ ಶಾಲೆ ತಮ್ಮ ಮೇಲೆ ಬೀಳುತ್ತೆ, ಗೋಡೆ ಬೀಳುತ್ತೆ ಗೊತ್ತಿಲ್ಲ. ಜೀವ ಭಯದಲ್ಲೇ ಪಾಠ ಕೇಳುವಂತ ಪರಿಸ್ಥಿತಿ ಮಕ್ಕಳದು. ಶಿಕ್ಷಣ ಸಚಿವರೇ ದಯಮಾಡಿ ಸುದ್ದಿಯನ್ನ ನೋಡಿ ತುರ್ತಾಗಿ ಎಲ್ಲೆಲ್ಲಿ ಕ್ರಮ ಆಗಬೇಕು ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ. ಈಗ ಫಲಿತಾಂಶ ನಿರೀಕ್ಷೆ ಮಾಡ್ದಂಗೆ ಮಕ್ಕಳಿಗೂ ಒಂದಿಷ್ಟು ನಿರೀಕ್ಷೆಗಳು ಇರ್ತಾವಲ್ಲ ಸಂಬಂಧಪಟ್ಟಂತ ಇಲಾಖೆಯಿಂದ. ನಮಗೆ ಬೇಕಾದಂತ ಮೂಲಭೂತ ಸೌಕರ್ಯ, ಹೋಗಿ ಕೂತ್ಕೊಂಡು ಒಂದು ಆತ್ಮವಿಶ್ವಾಸದಿಂದ ನಾವು ಪಾಠ ಕೇಳಬೇಕು, ಓದಬೇಕು, ಕಲಿಬೇಕು ಅಂತಂದ್ರೆ ಯಾವಾಗ ಈ ಗೋಡೆ ಬಿದ್ದು ಹೋಗುತ್ತೆ ಅನ್ನೋ ಆತಂಕದಲ್ಲಿದ್ರೆ ಓದೋದು ಯಾವಾಗ? ರಾಯಚೂರು ಮತ್ತೆ ಮೈಸೂರಿನ ಪರಿಸ್ಥಿತಿ ತೋರಿಸ್ತಾ ಇದೀವಿ ನೋಡಿ. ಈಗ ತುಂಬಾ ಕಡೆ ಇವ್ರು ಹೇಳೋದು ಸರ್ಕಾರಿ ಕಾಲೇಜು ಅಥವಾ ಸ್ಕೂಲ್ಗಳಿಗೆ ಮಕ್ಕಳು ಬರಲ್ಲ ಅಂತೇಳಿ. ಇಲ್ಲಿ ಮಕ್ಕಳು ಇದಾರಲ್ಲ, ಆದ್ರೂ ಅವ್ರಿಗೆ ಬೇಕಾದಂತ ಸೌಲಭ್ಯಗಳನ್ನು ಯಾಕೆ ಕೊಡ್ತಾ ಇಲ್ಲ? ರಾಯಚೂರಲ್ಲಿ 434 ವಿದ್ಯಾರ್ಥಿಗಳಿದ್ದಾರೆ, ಬಾಲಕರ PU ಕಾಲೇಜ್. ಆ ಕಟ್ಟಡದ ಪರಿಸ್ಥಿತಿ ನೋಡಿ ಹೆಂಗಾಗಿದೆ. ಕಾಯಕಲ್ಪಕ್ಕೋಸ್ಕರ ಅದು ಕಾಯ್ತಾ ಇದೆ. ಶಿಕ್ಷಣ ಸಚಿವರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ತುರ್ತಾಗಿ ರಾಯಚೂರಿನ ಈ ಕಾಲೇಜ್ ಕಟ್ಟಡಕ್ಕೆ ರಿಪೇರಿ ಆಗುವಂತ ಕೆಲಸ ಆಗಬೇಕಾಗಿದೆ. ಇನ್ನೊಂದ್ ಕಡೆ ಮೈಸೂರಿನ ಚಿಕ್ಕ ಕವಲಂದೆ, ಇಲ್ಲೂ ಅಷ್ಟೇ ಮಕ್ಕಳಿದ್ದಾರೆ. ಜೀವ ಭಯದಲ್ಲೇ ಶಾಲೆಗೆ ಬರ್ತಾ ಇದ್ದಾರೆ ಸರ್ಕಾರಿ ಮಕ್ಕಳು. ಸೋರ್ತಾ ಇದೆ ಇಲ್ಲಿನ ಕಟ್ಟಡ. ಎಲ್ಲ ಈ ಛತ್ತೇನಿದೆ ಅಲ್ಲ ಸರ್, ಕಂಪ್ಲೀಟ್ ಇದಾಗಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ನಮಗೂ ಮಳೆ ಬಂತಂದರೆ, ಮಳೆಗಾಲ ಬಂತಂದ್ರೇ ಭಯ ಆಗ್ತದೆ ಜೀವದಲ್ಲಿ ಜೀವ. ಈಗಾಗಲೇ ಕಳೆದ ವರ್ಷ 3 ಇದರ ಹಿಂದುಗಡೆ ರಿಪೇರಿ ಆಗಿದೆ ಸರ್. ಈ ಸಲ ಮೊನ್ನೆ ಕೂಡ ನಾನು ಎಷ್ಟು ರಿಪೇರಿ ರೂಮ್ಗಳು ಬೇಕು ಅನ್ನೋದಕ್ಕೆ ಕೂಡ ನಾನು ಲೆಟ್ರ್ ಕೊಟ್ಟಿದ್ದೀನಿ ಇಲಾಖೆಗೆ. ಪ್ರತಿ ವರ್ಷವೂ ನಾವು ಇಲಾಖೆಗೆ ಈ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಆದಷ್ಟು ಬೇಗ ಈಗ 10 ರೂಮ್ಗಳಲ್ಲಿ 5 ಶಿಥಿಲಾಗಿದೆ ಸರ್. 5 ರೂಮಲ್ಲೇ ನಾವು ಹಂಗೆ ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ಗ್ರಾಮ ಪಂಚಾಯತ್ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವರು ಏನು ಕ್ರಮ ತಗೊಂಡಿಲ್ಲ. ನಮ್ಮ ಊರ್ಲಿ 3 ಜನ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ, ಅವರು ಏನು ಕ್ರಮ ತಗೊಂಡಿಲ್ಲ. ಮಾಜಿ ತಾಲೂಕ್ ಪಂಚಾಯತ್ ಅವ್ರಿಗೆ ಹೇಳಿದ್ರು, ಅವರು ಅದು ಮಾಡಿಸ್ಕೊಡಿ ಅಂದ್ರೆ ಅವ್ರು ಇದು ಮಾಡಿಸ್ಕೊಟ್ರ. ಮಾಜಿ ಗ್ರಾಮ ಪಂಚಾಯತ್ ಅವರು ಮಕ್ಕಳು ಕೂತ್ಕೊಳ್ಳೋದು ಮಾಡಿಸ್ಕೊಡಿ ಅಂದ್ರ, ಅಲ್ಲಿ ಇರೋರೊಬ್ರು ಮೇಡಮ್ ಅಲ್ಲಿ 2 ರೂಮ್ ಪಾಠ ಮಾಡಕ್ ಹೋದ್ರೆ ಇಲ್ಲಿ ಯಾರು ಸುವಿತರ ಬಿಡಿ ಇದು ಮಾಡ್ಸಕ್ ಹೋದ್ರು. ಅದು 2 ರೂಮ್ನಾಗ ಮಾಡ್ಕೊಡಿರ ನಮ್ಮ ಗ್ರಾಮಕ್ಕೆ ಅನುಕೂಲ ಇರೋದು. ನಮ್ಗೆ ಮಕ್ಕಳು ಕೂತ್ಕೊಳ್ಳೋದು ಬೇಕು. ಈಗ ಮಳೆ ಬತ್ತ ಏನ್ ಮಾಡೋದು ಹೇಳಿ. ಸ್ಕೂಲ್ ಏನು ಅನುಕೂಲ ಆಯ್ತಾ ಇಲ್ಲ ನೋಡಿ. ಹಂಚು ಹೊಡೆದಾಗಿದೆ, ಎಲ್ಲ ಸುರಿತಾ ಇದೆ, ಸೀಟ್ ಎಲ್ಲ ಹಂಚೆಲ್ಲ ದಬಾಕೊಂಡಿದೆ. ನಾನು ಇದು 3-4 ಬಾರಿ ನಮ್ಮ ಈ ಶಾಲೆ ತುಂಬ ಹಳೆಯದಾಗಿದ್ದರಿಂದ ತುಂಬ ವರ್ಷಗಳಿಂದ ಇದು ಶಾಲೆ ಇದೆ. ಹಾಗಾಗಿ ಮಳೆ ಬಂದಾಗಲೆಲ್ಲ ನೀರು ಸುರಿಯುತ್ತದೆ. ಮತ್ತು ಈಗ ದುರಸ್ತಿ ಸ್ವಲ್ಪ ಹೊಸ ಕಟ್ಟಡ ಆಗಿದೆ, ಆದರೂ ಕೂಡ ಸ್ವಲ್ಪ ನೀಟಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಏನೋ ನೀರು ಸುರಿತಾ ಇದೆ ಅಂತ ಹೇಳ್ತಾರೆ. ಹೊಸದಾಗಿ ಒಂದು ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಅಮೌಂಟ್ ಬೇಕಾಗಿರೋ ಜೊತೆಯಿಂದ ಒಂದು ಶಾಲಾ ಕೊಠಡಿಯನ್ನು ತ್ವರಿತವಾಗಿ ರಾಯಚೂರಿನ PU ಕಾಲೇಜ್ ಕಟ್ಟಡದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಪ್ರಾಂಶುಪಾಲರು ಹೇಳ್ತಾ ಇದ್ರು 3 ವರ್ಷದ ಹಿಂದೆ ರಿಪೇರಿ ಆಗಿತ್ತು, ಈ ವರ್ಷ ಏನ್ ವ್ಯವಸ್ಥೆ ಬೇಕು ಅಂತ ಆಲ್ರೆಡಿ ನಾವು ಅಧಿಕಾರಿಗಳಿಗೆ ಒಂದು ಲಿಸ್ಟ್ ಮಾಡಿಕೊಟ್ಟಿದ್ದೀವಿ ಅಂತ, ಇದುವರೆಗೂ ಯಾರು ಗಮನಿಸ್ತಾ ಇಲ್ಲ ಅಂತ ಹೇಳಿ ಒಂಥರ ಹೆಲ್ಪ್ಲೆಸ್ ತರ ಪ್ರಾಂಶುಪಾಲರೇ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷ ಹಳೆ ಕಟ್ಟಡ ಇದು, ವಿದ್ಯಾರ್ಥಿಗಳ ಆಗ್ರಹ ಏನು, ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ಈ ಕಡೆ? ಶರ್ಮಿಕಾ ಶೆಟ್ಟಿ 1973ರಲ್ಲಿ ಕಟ್ಟಿರ್ತಕ್ಕಂತಹ ಅತ್ಯಂತ ಹಳೆಯ ಕಟ್ಟಡ ಇದು.
ರಾಯಚೂರಿನ ಹೃದಯ ಭಾಗದಲ್ಲಿ ಬರ್ತಕ್ಕಂತಹ ನೋಡಿ, ನೀವು PDPU ಮತ್ತೆ BEO ಆಫೀಸ್ ಕೂಗಳತೆ ದೂರದಲ್ಲಿರ್ತಕ್ಕಂತಹ ಸರ್ಕಾರಿ ಪದವಿ ಪೂರ್ವ ಬಾಲಕರ ಕಾಲೇಜ್ ಏನಿದೆ, ಇದು ಸಂಪೂರ್ಣವಾಗಿ ಇವತ್ತು ಶಿಥಿಲಗೊಂಡಿದೆ. ನೋಡಿ, ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರೇ ನಾವು ಜೀವ ಭಯದಲ್ಲಿ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಎನ್ನುವಂತಹ ಮಾತನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಎಷ್ಟೊಂದು ಶೋಚನೀಯವಾದಂತಹ ಸ್ಥಿತಿಯಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಪಾಠವನ್ನ ಮಾಡ್ತಾ ಇದ್ದಾರೆ, ಪಾಠವನ್ನ ಕಲಿತಾ ಇದ್ದಾರೆ ಎನ್ನುವಂಥದ್ದನ್ನ ನೋಡಬಹುದು. ಈಗಾಗಲೇ 3 ವರ್ಷಗಳ ಹಿಂದೆ ಈ ರೀತಿಯಾದಂತಹ ಶಿಥಿಲಾವಸ್ಥೆ ತಲುಪಿರ್ತಕ್ಕಂಥ ಕಟ್ಟಡಗಳನ್ನ ಕೇವಲ ರಿಪೇರಿ ಮಾಡಿ, ಕಾಟಾಚಾರಕ್ಕೆ ಎನ್ನುವಂತೆ ರಿಪೇರಿ ಮಾಡಿ ಕೈ ಬಿಟ್ಟಿದ್ದಾರೆ. ಆದ್ರೆ ಆ ರಿಪೇರಿ ಮಾಡಿರ್ತಕ್ಕಂಥ ಕಟ್ಟಡಗಳು ಕೂಡ ಈಗ ತೋರ್ತಾ ಇದಾವೆ ಶರ್ಮಿತಾ. ಒಟ್ಟು ಇರ್ತಕ್ಕಂಥ 10 ಕಟ್ಟಡಗಳಲ್ಲಿ 6 ಕಟ್ಟಡಗಳು ಸಂಪೂರ್ಣವಾಗಿ ಇವತ್ತು ಮಳೆ ಬಂತಂದ್ರೆ ಮೇಲಿರ್ತಕ್ಕಂಥ ಛತ್ತಿನ ಆ ಕಾಂಕ್ರೀಟ್ ಉದುರಿ ಬೀಳ್ತದೆ, ಮತ್ತೆ ರಾಡ್ಗಳು ತೆಲ್ಲಿರ್ತಕ್ಕಂಥದ್ದು, ಜೊತೆಗೆ ಮಳೆ ಬಂದ್ರೆ ಸೋರ್ತಕ್ಕಂಥದ್ದು, ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದ್ರು ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಈ ಬಗ್ಗೆ ತಮ್ಮ ಗೋಳನ್ನ ತೋಡ್ಕೊಂಡಿದ್ರು ಕೂಡ, ಉಪನ್ಯಾಸಕರು ಕೂಡ ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಈ ಬಗ್ಗೆ ಯಾರು ಕೂಡ ಚಕಾರ ಎತ್ತಾ ಇಲ್ಲ. ನೋಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ KKRDB ಅನುದಾನದಲ್ಲಿ ಇವತ್ತು CM ಸಿದ್ದರಾಮಯ್ಯನವರು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಈ ರೀತಿಯಾದಂತಹ ಅನುದಾನ ಇವತ್ತು ಯಾವುದಕ್ಕೆ ಬಳಕೆ ಆಗ್ತಾ ಇದೆ? ಮೂಲಭೂತ ಸೌಕರ್ಯಗಳು. ಇವತ್ತು ಮಕ್ಕಳು, ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಮಕ್ಕಳ ಶೈಕ್ಷಣಿಕ ಬದುಕಿಗೆ ಇವತ್ತು ಈ ರೀತಿಯಾದಂತಹ ಒಂದು ಪೆಟ್ಟು ಕೊಟ್ಟರೆ, ಇವತ್ತು ಶಾಲಾ ಕಾಲೇಜಿಗೆ ಮಕ್ಕಳು ಬರಬೇಕಾದಂತಹ ಪರಿಸ್ಥಿತಿನ ದುಸ್ತರವಾಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಇವತ್ತು ಈ ರೀತಿಯಾದಂತಹ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಇವತ್ತು ಈ ಒಂದು ರಾಯಚೂರು ಜಿಲ್ಲೆ ಬಡವಾಗ್ತಾ ಇದೆ. ಹೀಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣದತ್ತ ನಿರಾಸೆಯನ್ನ ತೋರ್ತಾ ಇರ್ತಕ್ಕಂಥದ್ದನ್ನ ಇಲ್ಲಿ ಕಾಣಬಹುದು. ಹೀಗಾಗಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಇವತ್ತು ಈ ರೀತಿಯಾದಂತಹ ದುಸ್ಥಿತಿಯಲ್ಲಿ ಈ ಒಂದು ಸರ್ಕಾರಿ ಕಾಲೇಜನ್ನ ಇಟ್ಟಿರ್ತಕ್ಕಂಥದ್ದು ನೋಡಿದ್ರೆ, ಈಗ ರಜೆ ಕಳಿತು, ಈಗ ಕಾಲೇಜುಗಳು ಮತ್ತೆ ಪ್ರಾರಂಭವಾಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿನ ಪ್ರಾಂಶುಪಾಲರು ನೋವಿನಿಂದ ಹೇಳ್ತಾರೆ, ನಾವು ಜೀವ ಭಯದಲ್ಲಿ ಇವತ್ತು ಕೆಲಸವನ್ನ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು. ಹಾಗಾಗಿ ಈ ಶಿಥಿಲಾವಸ್ಥೆ ಕೊಂಡಿರ್ತಕ್ಕಂಥ 6 ಕಟ್ಟಡಗಳೇನಿದಾವೆ ಇವು ಸಂಪೂರ್ಣವಾಗಿ ಇವತ್ತು ಯಾವುದಕ್ಕೂ ಉಪಯೋಗ ಬಾರದಂತ ಸ್ಥಿತಿಯಲ್ಲಿದ್ದಾವೆ. ಒಂದು ವೇಳೆ ಜೋರಾಗಿ ಮಳೆ ಬಂತು ಅಂತ ಹೇಳಿದ್ರೆ, ನೋಡಿ, ಈಗ ಸತತವಾಗಿ ಕಳೆದ 2 ವಾರಗಳಿಂದಲೂ ಮಳೆ ಬರ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ. ಈ ಒಂದು ಮಳೆಯಿಂದ ಇವತ್ತು ಅಲ್ಲಿ ತೇವವಾಗಿ ಛತ್ತೇನಾದ್ರೂ ಉದುರಿ ನಾಳೆ ಕಾಲೇಜು ಪ್ರಾರಂಭವಾದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಆ ಛತ್ತೇನಾದ್ರೂ ಬಿದ್ರೆ ಅಪಾಯದ ಒಂದು ಪರಿಹಾರವನ್ನು ಕಟ್ಟಿಕೊಡ್ತಕ್ಕಂಥವ್ರು ಯಾರು ಎನ್ನುವಂತಹ ಪ್ರಶ್ನೆ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಶಿಕ್ಷಣ ಸಚಿವರು ಗಮನಿಸಬೇಕಾದಂತ ಅಂಶ ಏನಂತ ಹೇಳಿದ್ರೆ, ನೀವು KKRDB ಅನುದಾನದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಏನ್ ಕೊಡ್ತಾ ಇದ್ದೀರಾ ಆ ಅನುದಾನವನ್ನ, ಆ ಸಾವಿರಾರು ಕೋಟಿ ಅನುದಾನ ಈ ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಶಾಲೆ ಮತ್ತು ಕಾಲೇಜುಗಳ ಶಿಥಿಲಾವಸ್ಥೆಗೊಂಡ ಕಟ್ಟಡಗಳನ್ನ ತೆರವುಗೊಳಿಸಿ ಹೊಸ ಕಟ್ಟಡಗಳನ್ನ ಮಂಜೂರು ಮಾಡಿ ಅಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಸರ್ಕಾರ ಮುಂದಾಗಬೇಕಾಗಿದೆ ಶರ್ಮಿತಾ. ಆ ನಿಟ್ಟಿನಲ್ಲಿ ಈ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನ ನ್ಯೂಸ್ 18 ಸತತವಾಗಿ ಫಾಲೋ ಅಪ್ ನಲ್ಲೂ ಕೂಡ ಇರುತ್ತೆ ಶರ್ಮಿತಾ. ಖಂಡಿತ, ಈಗ ಸುದ್ದಿ ಪ್ರಸಾರ ಮಾಡಿದೀವಿ, ಶಿಕ್ಷಣ ಇಲಾಖೆ ಗಮನಕ್ಕೆ ತಂದಿದ್ದೀವಿ, ಸಚಿವರ ಗಮನಕ್ಕೆ ತಂದಿದ್ದೀವಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.